ಅನೇಕ ಥರದ ಸಮಸ್ಯೆಗಳಾಗ್ತದೆ. ಶ್ವೇತಾಶ್ವಯುಕ್ತ ರತಗಂ ಭಾಸ್ಕರಂ ಲೋಕನಾಯಕಂ ಸಪ್ತರಶ್ಮಿ ಸಮಾಯುಕ್ತಂ ವಂದೇ ಸೂರ್ಯಂ ದಿವಾಕರಂ. ಈ 7 ಬಣ್ಣದ ಕುದುರೆಗಳನ್ನು ಹಾಕೊಳ್ಳೋದ್ರಿಂದ ಏನೇನು ನಿಮಗೆ ಫಲಪ್ರಾಪ್ತಿ ಆಗ್ತದೆ? ವಾಸ್ತುಶಾಸ್ತ್ರದ ಪ್ರಕಾರ ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ವಾಸ್ತು ಪುರುಷಾಯ ವಿದ್ಮಹೆ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಇಂದಿನ ಸಂಚಿಕೆಯಲ್ಲಿ ಅನೇಕ ಜನರು ಉಪಯೋಗಿಸುತ್ತಿರುವ ವಾಸ್ತುವಿನ ಪರಿಹಾರ ಭಾಗವಾಗಿರುವಂತಹ ಈ 7 ಕುದುರೆಗಳ ಚಿಂತನೆಯನ್ನು ಮಾಡೋಣ. ನೋಡಿ, ಇಲ್ಲಿ ಬಹಳ ಮುಖ್ಯವಾಗಿ ತಿಳ್ಕೊಬೇಕಾಗಿರುವಂಥದ್ದು, ಅನೇಕರು ಈ ಸಪ್ತ ಕುದುರೆಗಳ ಬಳಸುವ ಸಂದರ್ಭದಲ್ಲಿ ಅನೇಕ ತಪ್ಪುಗಳನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಈ ಸಪ್ತ ಕುದುರೆಗಳನ್ನು ವಾಸ್ತುಶಾಸ್ತ್ರದ ಪ್ರಕಾರ ಮತ್ತು ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಯಾವ ದಿಕ್ಕಿನಲ್ಲಿ ಹಾಕಿದ್ರೆ ನಿಮಗೆ ಅದರಿಂದ ಉಪಯೋಗ ಉಂಟಾಗ್ತದೆ ಅನ್ನುವಂಥದ್ದನ್ನು ಕೂಡ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಈ ಸಂಚಿಕೆಯಲ್ಲಿ ಮಾಡೋಣ. ಯಾಕಂದರೆ ಯಾವುದೇ ಒಂದು ಬಳಕೆಯನ್ನು ಮಾಡುವಾಗ ನಾವು ಸರಿಯಾದ ಕ್ರಮದಲ್ಲಿ ಅದನ್ನು ಮಾಡಿಲ್ಲ ಅಂದರೆ ಅದರಿಂದ ಅನಾನುಕೂಲವೇ ಜಾಸ್ತಿ ಆಗ್ತದೆ. ಮೊದಲನೇದಾಗಿ ಸೂರ್ಯನ ಪಥದ ಬಗ್ಗೆ ನಾವು ತಿಳ್ಕೋಬೇಕು. ಸೂರ್ಯ ಪೂರ್ವದಲ್ಲಿ ಉದಯಿಸ್ತಾರೆ, ಅದಾದ ಮೇಲೆ ಪಶ್ಚಿಮಾಭಿಮುಖವಾಗಿ ಅವರ ಸಂಚಾರವನ್ನು ಪ್ರಾರಂಭ ಮಾಡ್ತಾರೆ. ಅಂದರೆ ಪೂರ್ವದಲ್ಲಿ ಶುರುವಾದಂತಹ ಅವರ ಪ್ರಯಾಣ ಪಶ್ಚಿಮದಲ್ಲಿ ಕೊನೆ ಆಗುತ್ತೆ. ಮತ್ತೆ ಬೆಳಿಗ್ಗೆ ಸೂರ್ಯೋದಯದ ಸಮಯದಲ್ಲಿ ಮತ್ತೆ ಪೂರ್ವದಲ್ಲಿ ಉದಯಿಸ್ತಾರೆ ಮತ್ತು ಪಶ್ಚಿಮಾಭಿಮುಖವಾಗಿ ಹೋಗ್ತಾರೆ. 6 ತಿಂಗಳ ಕಾಲ ಸ್ವಲ್ಪ ದಕ್ಷಿಣ ದಿಕ್ಕಿಗೆ ವಾಲ್ಕೊಂಡು, ಅಂದರೆ ಅವರ ರಥ ದಕ್ಷಿಣ ಪಥದ ಕಡೆ ಸಂಚಾರವನ್ನು ಮಾಡಿದ್ರೆ, ಇನ್ನೊಂದು ಉತ್ತರದ ಕಡೆ ಅಂದರೆ ನೇರವಾದಂಥ ದಿಕ್ಕಿನಲ್ಲಿ ಪಥ ಸಂಚಾರವನ್ನು ಅವರು ಮಾಡ್ತಾರೆ. ಇದನ್ನೇ ನಾವು ಭೂಮಿ ತನ್ನ ತಾನು ಸುತ್ತುವಾಗ ಸೂರ್ಯನ ಸುತ್ತುವಂಥ ಸಂದರ್ಭದಲ್ಲಿ ದಕ್ಷಿಣಾಯನ ಪುಣ್ಯಕಾಲ ಮತ್ತು ಉತ್ತರಾಯಣ ಪುಣ್ಯಕಾಲ ಅಂತ ಕರಿತೀವಿ. ನೋಡಿ, ಸಂಕ್ರಾಂತಿ ಪ್ರಾರಂಭ ಆದ ತಕ್ಷಣ 6 ತಿಂಗಳ ಕಾಲ ಉತ್ತರಾಯಣ ಪ್ರಾರಂಭ ಆಗುತ್ತೆ. ನಂತರದ 6 ತಿಂಗಳ ನಂತರ ದಕ್ಷಿಣಾಯನದ ಕಾಲ ಪ್ರಾರಂಭವಾಗುತ್ತೆ. ಹಾಗಾದರೆ ಇಲ್ಲಿ ಸರಿಯಾದ ಕ್ರಮ ಏನು? ಸೂರ್ಯ ಪೂರ್ವದಿಂದ ಪಶ್ಚಿಮಾಭಿಮುಖವಾಗಿ ಅವನು ಸಂಚಾರವನ್ನು ಮಾಡೋದ್ರಿಂದ ನಮ್ಮ ಮನೆಯ ಪೂರ್ವ ದಿಕ್ಕಿನ ಗೋಡೆಯಲ್ಲಿ ಪಶ್ಚಿಮಾಭಿಮುಖವಾಗಿ ನಾವು ಈ ಕುದುರೆಗಳ ಫೋಟೋವನ್ನು ಹಾಕಬೇಕು. ಯಾಕೆಂದರೆ ಪ್ರತಿಯೊಬ್ಬ ವಾಸ್ತು ತಜ್ಞರು ಹೇಳುವಂಥದ್ದು, ಈ ಸಪ್ತ ಕುದುರೆಗಳು ಸೂರ್ಯನ ವಾಹನವಾಗಿರೋದ್ರಿಂದ ಅತ್ಯಂತ ಯಶಸ್ಸು ನಿಮಗೆ ಪ್ರಾಪ್ತಿಯಾಗತ್ತೆ. ಹಾಗಾದರೆ ಸೂರ್ಯನ ಪಥ ಕುದುರೆ ಮುಖಾಂತರ, ಅಂದರೆ ಕುದುರೆ ರಥದಲ್ಲಿ ಓಡುವಂಥ ದಿಕ್ಕು ಪೂರ್ವದಿಂದ ಪಶ್ಚಿಮಾಭಿಮುಖವಾಗಿರ್ತದೆ. ಅದರಿಂದ ನೀವು ಪೂರ್ವದಿಂದ ಪಶ್ಚಿಮಾಭಿಮುಖವಾಗಿ ಆ ಸಂಚಾರ ಹೋಗುವಂತಹ ರೀತಿಯಲ್ಲಿ ಆ ಕುದುರೆಗಳನ್ನು ಹಾಕಬೇಕಾಗ್ತದೆ. ಇನ್ನು ಕೆಲವರು ಹೇಳ್ತಾ ಇರ್ತಾರೆ ಏನಂತ ಅಂದರೆ, ರೆಡ್ ಕಲರ್ ಹಾರ್ಸ್ ಹಾಕಿ, ಅಂದರೆ ದಕ್ಷಿಣ ಗೋಡೆಯಲ್ಲಿ ಕೆಂಪು ಬಣ್ಣದ ಕುದುರೆಗಳನ್ನು ಹಾಕಿ, ಉತ್ತರದ ದಿಕ್ಕಿನಲ್ಲಿ ನೀಲಿ ಬಣ್ಣದ ಕುದುರೆಗಳನ್ನು ಹಾಕಿ, ಮತ್ತು ಪಶ್ಚಿಮದ ಗೋಡೆಯಲ್ಲಿ ಗ್ರೇ ಕಲರ್ ಕುದುರೆಗಳನ್ನು ಹಾಕಿ ಅಂತೆಲ್ಲ ನಿಮ್ಗೆ ಹೇಳ್ತಿರ್ತಾರೆ. ನೋಡಿ, ಯಾವುದೇ ಕಾರಣಕ್ಕೂ ಈ ರೀತಿಯಾಗಿ ಹಾಕಬಾರ್ದು. ಮತ್ತು ನಮಗೆ ಪ್ರಪಂಚದ ಯಾವ ಮೂಲೆಯಲ್ಲಿ ಕೂಡ ಕೆಂಪು ಬಣ್ಣದ, ಅಂದರೆ ಬ್ರೌನ್ ಶೇಡ್ ಕಾಣ್ತೀವಿ, ಬ್ಲಡ್ ರೆಡ್ ಕಲರ್ ಇರುವ ನೀಲಿ ಬಣ್ಣದ ಕುದುರೆಗಳನ್ನು ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಏನು ಮಾಡ್ತಾರೆ ಅಂದರೆ, ದಕ್ಷಿಣ ದಿಕ್ಕು ಬಂದು ರೆಡ್ ಝೋನ್ ಅಂತ ಕರಿತೀವಿ, ಅಂದರೆ ಫೈರ್ ಎಲಿಮೆಂಟ್ ಝೋನ್ ಅಂತ ಕರಿತೀವಿ, ಅದಕ್ಕೆ ರೆಡ್ ಕಲರ್ ಹಾರ್ಸ್ ಹಾಕಿ ಅಂತ ಹೇಳ್ತಾರೆ. ಆದರೆ ಉತ್ತರ ದಿಕ್ಕಿನಲ್ಲಿ ವಾಟರ್ ಎಲಿಮೆಂಟ್ ಝೋನ್, ಅದಕ್ಕೋಸ್ಕರ ಬ್ಲೂ ಕಲರ್ ಹಾಕಿ ಅಂತ ಹೇಳ್ತಾರೆ. ಪಶ್ಚಿಮ ಬಂದು ಮೆಟಲ್ ಝೋನ್, ಅದಕ್ಕೋಸ್ಕರ ಅಲ್ಲಿ ಗ್ರೇ ಕಲರ್ ಹಾಕಿ ಅಂತ ಹೇಳ್ತಾರೆ. ಆದರೆ ಅದು ತಪ್ಪಾದ ಮಾಹಿತಿ. ಕುದುರೆಯ ಫೋಟೋವನ್ನು ಹಾಕುವಂತಹ ಸರಿಯಾದ ಕ್ರಮ ಮತ್ತು ಅದರ ವಿಷಯಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನೋಡಿ, ಮೊದಲನೇದಾಗಿ ಈ ಕುದುರೆಗಳು ಯಾವ ಬಣ್ಣ ಇರಬೇಕು ಅನ್ನೋದ್ರ ಬಗ್ಗೆ ಭಾಳ ಸ್ಪಷ್ಟವಾಗಿ ಶಾಸ್ತ್ರ ಹೇಳುತ್ತೆ. ಶ್ವೇತಾಶ್ವಯುಕ್ತ ರತಗಂ ಭಾಸ್ಕರಂ ಲೋಕನಾಯಕಂ ಸಪ್ತರಶ್ಮೀರ್ ಸಮಾಯುಕ್ತಂ ವಂದೇ ಸೂರ್ಯಂ ದಿವಾಕರಂ. ಅಂದರೆ ಬಿಳಿ ಬಣ್ಣದ ಕುದುರೆಗಳುಳ್ಳ ರಥದಲ್ಲಿ ಓಡಾಡುವಂತಹ ಈ ಸೂರ್ಯನಿಗೆ ನಮಸ್ಕಾರವನ್ನು ಹೇಳ್ತಾ ಇರುವಂಥದ್ದು. ಅಂದರೆ ಸೂರ್ಯನ ರಥದಲ್ಲಿರುವಂತಹ ಕುದುರೆಗಳ ಬಣ್ಣ
ಬಿಳಿ ಬಣ್ಣದ್ದು, ಶ್ವೇತವರ್ಣದ್ದು. ಅದರಿಂದ ನೀವು ಆ 7 ಬಣ್ಣದ ಕುದುರೆಗಳ ಚಿತ್ರವನ್ನು ಮನೆಯಲ್ಲಿ ಹಾಕುವಂಥ ಸಂದರ್ಭದಲ್ಲಿ ನೀವು ಮಾಡಬೇಕಾಗಿರುವಂಥದ್ದು ಶ್ವೇತವರ್ಣದ್ದು ಅಂದರೆ ಬಿಳಿ ಕುದುರೆಗಳನ್ನೇ ಹಾಕಬೇಕು ಹೊರತು ಬೇರೆ ಕುದುರೆಗಳನ್ನು ಹಾಕಬಾರ್ದು. ಬೇರೆ ಬಣ್ಣದ ಕುದುರೆಗಳನ್ನು ಹಾಕಿದ್ರೆ ಅದರಿಂದ ಅನೇಕ ಥರದ ಸಮಸ್ಯೆಗಳಾಗ್ತದೆ. ಇನ್ನು ಈ 7 ಕುದುರೆಗಳು ಏನನ್ನ ಇಂಡಿಕೇಟ್ ಮಾಡ್ತಾ ಇದೆ, ಏನನ್ನ ಸೂಚಿಸ್ತಾ ಇದೆ ಮತ್ತು ಈ 7 ಕುದುರೆಗಳ ಹೆಸರುಗಳೇನು ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿದ್ರೆ, ಗಾಯತ್ರಿ ಬೃಹತಿ ಚೈವ ಉಷ್ಣಿಕ್ ಜಗತಿ ತತ ತ್ರಿಷ್ಟಫ್ ಚಾನುಷ್ಟಫ್ ಪಂತಿಶ್ಚ ಸಪ್ತಾಶ್ವ ಸೂರ್ಯವಾಹನ ಅಂತ ಹೇಳ್ಬಿಟ್ರು. ಅಂದ್ರೆ ಈ 7 ಕುದುರೆಗಳಿಗೂ 7 ಹೆಸರುಗಳಿದೆ. ಗಾಯತ್ರಿ, ಜಗತಿ, ಬೃಹತಿ, ಉಷ್ಣಿ, ತ್ರಿಷ್ಟಫ್, ಅನುಷ್ಟಫ್, ಪಂಕ್ತಿ ಅಂತೇಳಿ 7 ಕುದುರೆಗಳು. ನೋಡಿ, ಈ ಗಾಯತ್ರಿ ಅನ್ನುವಂಥ ಕುದುರೆ ಇದೆಯಲ್ಲ, ಇದು ಕೆಂಪು ಬಣ್ಣವನ್ನ ಸೂಚಿಸುತ್ತೆ. ಆದ್ರೆ ಅದು ಕೆಂಪು ಬಣ್ಣವಲ್ಲ, ಸೂಚಿಸುತ್ತೆ ಅದು. ಅದರ ಜೊತೆಗೆ ಏನು ನಾವು ಸಪ್ತ ವರ್ಣಗಳು ಅಂತ ಏನು ಕರಿತೀವಿ, ಆ 7 ವರ್ಣಗಳನ್ನು ನಮ್ಮ ದೇಹದಲ್ಲಿ ಕೂಡ, ನಮ್ಮ ಸಪ್ತ ಚಕ್ರಗಳಲ್ಲಿ ಕೂಡ ಸಪ್ತ ಬಣ್ಣಗಳಿದೆ. ಇದನ್ನು ನಾವು ಕಲರ್ ಥೆರಪಿ ಅಂತ ಹೇಳ್ತೀವಿ. ನಾವು ಬಳಸುವಂತಹ ಬಣ್ಣಗಳು, ನಾವು ನೋಡುವಂತಹ ಬಣ್ಣಗಳು ಕೂಡ ನಮ್ಮ ಮೇಲೆ ರಿಯಾಕ್ಟ್ ಮಾಡ್ತವೆ ಅಂತ. ಅದೇ ರೀತಿ ಗಾಯತ್ರಿ ಕೆಂಪು ಬಣ್ಣವನ್ನು, ಬೃಹತಿ ಕಿತ್ತಳೆ ಬಣ್ಣವನ್ನ, ಉಷ್ಣಿಕ್ ಹಳದಿ ಬಣ್ಣವನ್ನು, ಜಗತಿ ಹಸಿರು ಬಣ್ಣವನ್ನು, ತ್ರಿಷ್ಟಫ್ ನೀಲಿ ಬಣ್ಣವನ್ನು, ಅನುಷ್ಟಫ್ ಇಂಡಿಗೋ ಬಣ್ಣವನ್ನು, ಪಂಕ್ತಿ ಕುದುರೆ ನೇರಳೆ ಬಣ್ಣವನ್ನು ಇಂಡಿಕೇಟ್ ಮಾಡ್ತಾ ಇದೆ, ಅಂದರೆ ಸೂಚಿಸ್ತಾ ಇದೆ. ಹಾಗಾದರೆ ಈ 7 ಬಣ್ಣದ ಕುದುರೆಗಳನ್ನು ಹಾಕೊಳ್ಳೋದ್ರಿಂದ ಏನೇನು ನಿಮಗೆ ಫಲಪ್ರಾಪ್ತಿ ಆಗ್ತದೆ ನೋಡಿ. ಈ 7 ಕುದುರೆಗಳು 7 ವಿಶೇಷವಾಗಿರುವಂಥ ಶಕ್ತಿಯನ್ನು ಹೊಂದಿದೆ ನೋಡಿ. ಗಾಯತ್ರಿ ಆತ್ಮಶಕ್ತಿಯನ್ನು ಜಾಸ್ತಿ ಮಾಡುತ್ತಂತೆ. ಆ ಮನೆಯಲ್ಲಿ ಕುದುರೆಗಳಿರುವಂತಹ ಜಾಗ, ಕುದುರೆಗಳನ್ನು ಹಾಕಿರುವಂಥದ್ದು, ಅಥವಾ ಸೂರ್ಯನ ಮಂತ್ರವನ್ನು ಜಪ ಮಾಡುವಂಥದ್ದು, ಛಂದಸ್ಸನ್ನು ಪಠನೆ ಮಾಡೋದ್ರಿಂದ ಆತ್ಮಶಕ್ತಿ, ಅಂದರೆ ಗಾಯತ್ರಿ ಅನ್ನುವಂಥ ಕುದುರೆ ಏನು ಇಂಡಿಕೇಟ್ ಮಾಡ್ತಾ ಇದೆ ಇಲ್ಲಿ, ಆತ್ಮಬಲವನ್ನು, ಆತ್ಮಶಕ್ತಿಯನ್ನು ಜಾಸ್ತಿ ಮಾಡ್ತಾ ಇದೆ. ಬೃಹತಿ ಅನ್ನುವಂತಹ ಕುದುರೆ ಪ್ರಾಣಶಕ್ತಿಯನ್ನು ಜಾಸ್ತಿ ಮಾಡ್ತಾ ಇದೆ. ಉಷ್ಣಿಕ್ ಅನ್ನುವಂತಹ ಕುದುರೆ ನಮ್ಮ ಬುದ್ಧಿಶಕ್ತಿಯನ್ನು ಜಾಸ್ತಿ ಮಾಡ್ತಾ ಇದೆ. ಜಗತಿ ಅನ್ನುವಂತಹ ಕುದುರೆ ಆರೋಗ್ಯವನ್ನು ನೀಡ್ತಾ ಇದೆ. ತ್ರಿಷ್ಟಫ್ ತೇಜಸ್ಸನ್ನು ನೀಡ್ತಾ ಇದೆ. ಅನುಷ್ಟಫ್ ಮಾಯಕತ್ವದ ಗುಣವನ್ನು ನೀಡ್ತಾ ಇದೆ. ಪಂಕ್ತಿ ಅನ್ನುವಂಥ ಕುದುರೆ ನಮ್ಮ ಜೀವನದಲ್ಲಿ ನಮಗೆ ಯಶಸ್ಸನ್ನು ಕೊಡ್ತಾ ಇದೆ. ಆ ಉದ್ದೇಶದಿಂದ ನಾವು ಈ 7 ಕುದುರೆ ಇರುವಂತಹ ಒಂದು ಚಿತ್ರಪಟವನ್ನು ಪೂರ್ವದ ಗೋಡೆಯಲ್ಲಿ ಪಶ್ಚಿಮಾಭಿಮುಖವಾಗಿ ಇಡೋದ್ರಿಂದ ಎಲ್ಲವೂ ಕೂಡ ನಮಗೆ ಪ್ರಾಪ್ತಿ ಆಗುತ್ತೆ ನೋಡಿ. ಈ ಕುದುರೆಗಳು ಹೇಗೆ ಕೆಲಸ ಮಾಡುತ್ತೆ, ಅಥವಾ ಯಾವುದೋ ಒಂದು ಚಿತ್ರ, ಯಾವುದೋ ಒಂದು ಪಿಕ್ಚರ್ ಇಡುವಂತಹ ಯಾವುದೋ ಒಂದು ವಸ್ತು ಹೇಗೆ ನಮಗೆ ಒಳ್ಳೇದು ಮಾಡುತ್ತೆ ಅಂದರೆ, ಇದಕ್ಕೆ ಸೈನ್ಸ್ ಏನು ಹೇಳುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ. ವಿಜುವಲ್ ಸೈಕಾಲಜಿ ಅಂದರೆ ಚಿತ್ರಗಳ ದಿಕ್ಕು ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರುತ್ತೆ. ಚಿತ್ರಗಳ ದಿಕ್ಕಿರ್ಬೋದು ಅಥವಾ ಚಿತ್ರಗಳ ಏನಾಗುತ್ತೆ ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರುತ್ತೆ. ನ್ಯೂರೋ ಅಸೋಸಿಯೇಷನ್ ಅಂತ ಕರಿತೀವಿ ನಾವು. ಅಂದರೆ ಮೆದುಳು ಆ ಸಂಕೇತಗಳನ್ನು ಅರ್ಥೈಸ್ಕೊಂಡು ಭಾವನೆಗಳನ್ನು ರೂಪಣೆ ಮಾಡುತ್ತೆ. ಅಂದರೆ ಅಲ್ಲಿರುವಂಥ ಒಂದು ಚಿತ್ರವನ್ನು ನೋಡಿದಂತಹ ಮೆದುಳು ಸಂಕೇತಗಳನ್ನು ಅರ್ಥೈಸ್ಕೊಂಡು ಭಾವನೆಗಳನ್ನು ರೂಪಿಸುತ್ತೆ. ಇನ್ನು ಎನ್ವೈರನ್ಮೆಂಟಲ್ ಸೈಕಾಲಜಿ ಅಂತ ಸುತ್ತಮುತ್ತಲಿನ ದೃಶ್ಯಗಳು ನಿರ್ಧಾರ, ವರ್ತನೆ ಮತ್ತು ಮನೋಭಾವದ ಮೇಲೆ ಪ್ರಭಾವವನ್ನು ಬೀರ್ತದೆ. ಇನ್ನು ಮತ್ತೊಂದು ಸಿಂಬಾಲಿಕ್ ರಿಯಾನ್ಫೋರ್ಸ್ಮೆಂಟ್ ಅಂತೇಳಿ, ಪ್ರತಿದಿನ ಕಾಣುವಂತಹ ಸಂಕೇತಗಳು ಮನಸ್ಸಿನಲ್ಲಿ ನಿರ್ದಿಷ್ಟ ಭಾವನೆಗಳನ್ನು ಬಲಪಡಿಸುತ್ತೆ. ಅಂದರೆ ಈ 4 ವಿಷಯಗಳು ಒಂದು ವಸ್ತುವನ್ನು ನೋಡಿದಾಗ ನಮ್ಮನ್ನು ದೈಹಿಕವಾಗಿ ಹಾರ್ಮೋನಿಕ್ ಆಗಿ ಬದಲಾವಣೆಗಳನ್ನು ಮಾಡುತ್ತೆ ನೋಡಿ. ಆಗಿನ ಕಾಲದಲ್ಲಿ ಏನು ಮಾಡ್ತಾ ಇದ್ರು ಅಂದರೆ, ಹೊಸದಾಗಿ ಮದುವೆ ಆಗಿರುವಂತಹ ದಂಪತಿಗಳ ಕೋಣೆಯಲ್ಲಿ ಒಂದು ಮುದ್ದಾದ ಮಗುವಿನ ಫೋಟೋವನ್ನು ಹಾಕ್ತಾಯಿದ್ರು. ಆ ಮಗುವಿನ ಫೋಟೋವನ್ನು ನೋಡಿದಾಗ ಅಷ್ಟು ಸುಂದರವಾಗಿರುವಂತಹ ಮಗು ನನಗೆ ಜನನ ಆಗಲಿ ಅನ್ನುವಂಥದ್ದು ಅವ್ರಿಗೆ ಭಾವನೆ ಬರಲಿ ಅನ್ನುವಂಥದ್ದು, ನನ್ನ ಭಾವನೆ ಹೇಗಿರುತ್ತೋ ಅದೇ ರೀತಿ ನನಗೆ ಸಂತಾನ ಉತ್ಪತ್ತಿ ಆಗಲಿ ಅನ್ನುವಂಥ ಉದ್ದೇಶ. ಹಾಗೆ ಈ ರೀತಿಯ ಚಿತ್ರಗಳು ಕೂಡ ನಮ್ಮ ಮನಸ್ಸಿನ ಮೇಲೆ ಪರಿಣಾಮಗಳನ್ನು ಬೀರುತ್ತೆ. ಅದರಿಂದ ಕುದುರೆಗಳ ಫೋಟೋವನ್ನು ನೀವು ಹಾಕಬೇಕು. ಕೆಲವರು ಏನಾಗ್ಬಿಡುತ್ತೆ, ಅದು ಪಶ್ಚಿಮದ ಮನೆ ಆಗಿರಲಿ, ಉತ್ತರದ ಮನೆ ಆಗಿರಲಿ, ದಕ್ಷಿಣದ ಮನೆ ಆಗಿರಲಿ, ಯಾವ್ದಾರು ಆಗಿರಲಿ, ರಸ್ತೆ ಮನೆ ಮುಂದ್ಗಡೆ ಒಂದು ಟೈಲ್ಸಲ್ಲಿ ಮಾಡಿಬಿಟ್ಟು ದೊಡ್ಡದಾಗಿ ಹಾಕ್ಬಿಟ್ಟಿರ್ತಾರೆ. ಆ ಥರ ಎಲ್ಲ ಹಾಕಬಾರ್ದು. ಉತ್ತರದ ಗೋಡೆಯಲ್ಲಿ ದಕ್ಷಿಣಾಭಿಮುಖವಾಗಿ ಓಡುವಂತಹ ರೀತಿಯಲ್ಲಿ ಇರುವಂತಹ ಕುದುರೆಗಳು ಯಮನ ದಿಕ್ಕನ್ನು ಸೂಚಿಸುತ್ತೆ. ಅಂದರೆ ನೀವೇ ಬೇಕು ಅಂತ ಹೇಳಿ ಕುದುರೆಗಳು ದಕ್ಷಿಣ ದಿಕ್ಕಿಗೆ ಓಡುವಂತಹ ರೀತಿಯಲ್ಲಿ ಮಾಡ್ಕೊಂಡಿದ್ದೀರಿ. ಯಮನ ದಿಕ್ಕನ್ನು ಯಾರು ಆಯ್ಕೆ ಮಾಡ್ಕೋತಾರೆ,
ನನಗೆ ಜೀವನ ಸಾಕು, ಮೋಕ್ಷದ ಹಾದಿ ಬೇಕು, ನನಗೆ ಮೋಕ್ಷ ಸಿಗಬೇಕು ಅನ್ನುವಂಥವ್ರು ಯೋಚನೆ ಮಾಡ್ತಾರೆ. ಅಂದರೆ ಆಧ್ಯಾತ್ಮಿಕವಾಗಿ ಭಾಳ ಡೀಪಾಗಿ ಹೋಗುವಂಥವ್ರು ಇದನ್ನು ಯೋಚನೆ ಮಾಡ್ತಾರೆ. ಅದರಿಂದ ನೀವೇನಾದ್ರೂ ಆ ಕುದುರೆಗಳ ಫೋಟೋವನ್ನು ಉತ್ತರದ ಗೋಡೆಯಲ್ಲಿ ದಕ್ಷಿಣಾಭಿಮುಖವಾಗಿ ನೀವೇನಾದರೂ ಹಾಕಿದ್ರಿ ಅಂತ ಇಟ್ಕೊಳ್ಳೋಣ. ಈ ಸಂದರ್ಭದಲ್ಲಿ ಪ್ರಾಬ್ಲಮ್ ಏನಾಗುತ್ತೆ, ಮನೆಯಲ್ಲಿ ಆಧ್ಯಾತ್ಮದ ಒಲವು ಜಾಸ್ತಿ ಆಗುವಂಥದ್ದು, ಕೆಲಸ ಕಾರ್ಯಗಳು ಡಿಲೇ ಆಗುವಂಥದ್ದು, ಅನಾರೋಗ್ಯ ಪೀಡುವಂತಹ ಪರಿಸ್ಥಿತಿ ಆಗುವಂಥದ್ದು, ತುಂಬ ಕಷ್ಟಗಳು ಎದುರಿಸುವಂಥದ್ದು. ಯಾಕಂದರೆ ಸಾವಿನ ಹಾದಿ ಇದೆಯಲ್ಲ, ಅದು ಈಸಿ ದಾರಿ ಅಲ್ಲ, ತುಂಬ ಕಷ್ಟಪಡಬೇಕಾಗುತ್ತೆ. ಅದರಿಂದ ಯಮನ ದಿಕ್ಕಿಗೆ ಆಯ್ಕೆ ಮಾಡಿಕೊಂಡ್ರೆ ಸಮಸ್ಯೆಗಳಂತೂ ಕಟ್ಟಿಟ್ಟ ಬುತ್ತಿ ಆಗುತ್ತೆ. ಇನ್ನು ದಕ್ಷಿಣದ ಗೋಡೆಯಲ್ಲಿ ಕುದುರೆಗಳ ಫೋಟೋವನ್ನು ಹಾಕಿ ಅದನ್ನು ಉತ್ತರಮುಖವಾಗಿ ಓಡುವಂಥ ರೀತಿಯಲ್ಲಿ ನೀವು ಮಾಡ್ಕೊಂಡ್ರಿ ಅಂತ ಇಟ್ಕೊಳ್ಳೋಣ. ಸಾಮಾನ್ಯವಾಗಿ ಉತ್ತರವನ್ನು ನಾವೇನಂತೀವಿ, ಇಟ್ ಈಸ್ ಅ ಮ್ಯಾಗ್ನೆಟಿಕ್ ಎನರ್ಜಿ ಫೀಲ್ಡ್ ಅಂತಂದರೆ ಅದು ಕಾಂತಕ್ಷೇತ್ರವನ್ನು ಇಂಡಿಕೇಟ್ ಮಾಡ್ತೀವಿ. ಯಾವಾಗಲೂ ದಕ್ಷಿಣೋತ್ತರವಾಗಿ ಕಾಂತಕ್ಷೇತ್ರ ಹರಡಿಕೊಂಡಿರುತ್ತೆ. ಅದನ್ನೇ ನಾವು ಮ್ಯಾಗ್ನೆಟಿಕ್ ನಾರ್ತ್ ಅಂತ, ಅದಕ್ಕೆ ನಾವು ಯಾವುದೇ ಕಾಂಪಾಸ್ ಇಟ್ಕೊಂಡ್ರೆ ನಾರ್ತ್ ರೆಡ್ ತೋರಿಸ್ತಿರುತ್ತೆ. ಉತ್ತರಕ್ಕೆ ತಲೆ ಹಾಕಿ ಮಲಗಬೇಡಿ ಅಂತ ಹೇಳ್ತೀವಿ ಶಾಸ್ತ್ರದಲ್ಲಿ. ಯಾಕಂದರೆ ನಿಮ್ಮ ಕಥೆಗಳು ನೆನಪಿರಬೇಕು. ನಮಗೆ ಎಲ್ಲ ಪುರಾಣ ಕಥೆಗಳಲ್ಲಿ ಒಂದು ವಿಷಯವನ್ನು ತಿಳಿಸಿದ್ದಾರೆ, ನೋಡಪ್ಪ ಈ ಕತೆ ಮುಖಾಂತರ ನೀವು ಅದನ್ನು ಮಾಡಬೇಡಿ ಅಂತ. ಉತ್ತರದ ಕಡೆಗೆ ತಲೆ ಹಾಕಿ ಮಲಗದಂಥ ಆನೆಯ ತಲೆಯನ್ನು ಶಿವಗಣಗಳು ಕಡ್ಕೊಂಡು ಬಂದು ಗಣಪತಿಗೆ ಹಾಕ್ತಾರೆ. ಅಂದರೆ ಇನ್ನೊಬ್ಬರ ಉಪಯೋಗಕ್ಕಾಗಿ ನಮ್ಮ ತಲೆಯನ್ನು ಕೊಡುವಂಥ ಒಂದು ಪರಿಸ್ಥಿತಿಗಳು ಬರುತ್ತೆ. ಅದಕ್ಕೋಸ್ಕರ ದಕ್ಷಿಣದ ಗೋಡೆಯಲ್ಲಿ ಉತ್ತರಾಭಿಮುಖವಾಗಿ ಹಾಕಬಾರ್ದು. ಇನ್ನು ಪಶ್ಚಿಮದ ಗೋಡೆಯಲ್ಲಿ ಪೂರ್ವಾಭಿಮುಖವಾಗಿ ಕುದುರೆಗಳು ಓಡ್ತಾ ಇದೆ ಅಂತ ಭಾವಿಸೋಣ. ಇದು ಹಿಂಗೆ ಅಂದರೆ ಸಮುದ್ರದ ನೀರು ಒಂದು ಕಡೆ ಹರಿತಾ ಇರುತ್ತೆ, ಅದರ ವಿರುದ್ಧ ದಿಕ್ಕಿನಲ್ಲಿ ನಾವು ಈಜ್ತಾ ಇದ್ದೀವಿ ಅನ್ನುವಂಥ ಒಂದು ಇಂಡಿಕೇಶನ್ ಅನ್ನು ತೋರಿಸುತ್ತೆ. ಯಾಕಂದ್ರೆ ಯಾವಾಗ್ಲೂ ಸೂರ್ಯನ ಪಥ ಹೇಗಿರುತ್ತೆ ಅಂದರೆ ಪೂರ್ವದಿಂದ ಪಶ್ಚಿಮದ ಕಡೆಗೆ ಇರ್ತದೆ. ಅದರಿಂದ ಇಲ್ಲೇನಾಗ್ತದೆ, ಪಶ್ಚಿಮದಲ್ಲಿ ನೀವು ಆ ಕುದುರೆಗಳನ್ನು ಹಾಕಿ ಪೂರ್ವಕ್ಕೆ ಓಡುವಂಥ ರೀತಿಯಲ್ಲಿ ಮಾಡಿದ ತಕ್ಷಣವೇ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಅಡೆತಡೆಗಳು ಬರ್ತದೆ, ನಿಮ್ಮ ಫ್ಲೋ ಕಟ್ ಆಗ್ತದೆ, ಸಂಕಷ್ಟಗಳನ್ನು ಎದುರಿಸುವಂಥ ಒಂದು ಪರಿಸ್ಥಿತಿ ನಿಮಗೆ ಬರುತ್ತೆ ಮತ್ತು ಆಪೋಸಿಟ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಅದರಿಂದ ಮನೆಯಲ್ಲಿ ಒಬ್ಬರು ಕಂಡ್ರೆ ಒಬ್ಬರಿಗೆ ಆಗದೇ ಇರುವಂಥದ್ದು, ಗಲಾಟೆಗಳಾಗುವಂಥದ್ದು, ಜಗಳ ಆಗುವಂಥದ್ದು, ಮನಸ್ಥಿತಿಗಳು ಸರಿ ಇಲ್ಲದಿರುವಂಥದ್ದು, ಕಿರಿಕಿರಿ ಉಂಟಾಗುವಂಥದ್ದು, ಈ ಥರ ಅನೇಕ ಸಮಸ್ಯೆಗಳು ಆಗ್ತದೆ. ನೋಡಿ, ಕುದುರೆ ಒಂದು ಟ್ರ್ಯಾಕಲ್ಲಿ ಓಡ್ತಾ ಇದ್ರೆ ಚೆಂದ, ವಿನ್ನಿಂಗ್ ಮೂಮೆಂಟ್ ಅದು. ಅಕಸ್ಮಾತ್ ಅದ್ರ ವಿರುದ್ಧ ದಿಕ್ಕು ಹೋದರೆ ಹುಚ್ಚು ಕುದುರೆಗಳು ಅಂತ ಹೇಳ್ತೀವಿ, ಹೆಂಗೆಂಗೋ ಓಡೋಕ್ಕೆ ಶುರು ಮಾಡಿಬಿಟ್ಟಿವೆ, ಅದರಿಂದ ತೊಂದರೆಗಳಾಗ್ತಾ ಇದೆ, ಇಳಿಯೋಕ್ಕಾಗ್ತಾ ಇಲ್ವಲ್ಲಪ್ಪ ಅನ್ನುವಂಥ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ. ಅದರಿಂದ ಸರಿಯಾದ ಕ್ರಮ. ಜೊತೆಗೆ ನೀವು ಇಡೀ ಪ್ರಪಂಚದಲ್ಲಿ ಎಲ್ಲೇ ನೋಡಿದ್ರು ಬ್ಲಡ್ ರೆಡ್ ಆಗಲಿ ಅಥವಾ ನೀಲಿ ಬಣ್ಣದ ಕುದುರೆಗಳನ್ನು ನೀವು ನೋಡಲಿಕ್ಕೆ ಸಿಗೋದಿಲ್ಲ. ಅದರಿಂದ ನೀವು ಅರ್ಥ ಮಾಡ್ಕೊಳ್ಳಿ, ನಮ್ಮ ನೇಚರಲ್ಲಿ ಇದೇ ಇರುವಂಥದ್ದನ್ನು ನಾವು ಮಾಡಲಿಕ್ಕೆ ಹೋಗಬಾರ್ದು. ಏನಂದರೆ ಎಲಿಮೆಂಟ್ಸ್ಗಳನ್ನು ಇದು ನೀರು, ಇದು ಅಗ್ನಿ, ಇದು ವಾಯು, ಇದು ಭೂಮಿ ಅಂತ ನಮ್ಗೆ ಇಂಡಿಕೇಶನ್ ಕೊಟ್ಟಿದ್ದಾರೆ. ನಾವು ವಸ್ತುಗಳು ಮತ್ತು ನೇಚರಲ್ಲಿ ಸಿಗುವಂಥ ವಸ್ತುಗಳನ್ನು ಇಂಬ್ಯಾಲೆನ್ಸ್ ಮಾಡಬಾರ್ದು ಅಷ್ಟೇ. ಅದರಿಂದ ನಿಮಗೆ ಪ್ರಾಬ್ಲಮ್ಗಳು ಜಾಸ್ತಿ ಆಗಿಬಿಡುತ್ತೆ. ಅದರಿಂದ ಸರಿಯಾದ ಕ್ರಮ ಏನು ಅಂದರೆ ಅದನ್ನು ಪೂರ್ವದಿಂದ ಪಶ್ಚಿಮಾಭಿಮುಖವಾಗಿರುವಂಥ ರೀತಿಯಲ್ಲೇ ಹಾಕಬೇಕು. ಇದು ಸರಿಯಾದ ಕ್ರಮ. ಅದರಿಂದ ಯಾರೆಲ್ಲ ಇಲ್ಲಿಯವರೆಗೆ ತಪ್ಪುಗಳನ್ನು ಮಾಡ್ತಾ ಇದ್ರಿ, ಆ ತಪ್ಪುಗಳನ್ನು ಮಾಡಬೇಡಿ, ಸರಿಯಾದ ಕ್ರಮದಲ್ಲಿ ಈ ಕುದುರೆ ಫೋಟೋಗಳನ್ನು ಹಾಕೊಳ್ಳಿ ಅಂತ ಹೇಳ್ತಾ, ಇದೇ ಅನೇಕ ಬೇರೆ ಬೇರೆ ವಿಚಾರಗಳನ್ನು ವಾಸ್ತುಶಾಸ್ತ್ರ, ಪರಿಹಾರ ಭಾಗ ಮತ್ತು ಕಟ್ಟಡವನ್ನು ಕಟ್ಟುವಂಥ ಸಂದರ್ಭದಲ್ಲಿ ಗಮನಿಸಬೇಕಾದ ಎಲ್ಲ ವಿಷಯಗಳನ್ನು ಮುಂದಿನ ಸಂಚಿಕೆಗಳಲ್ಲಿ ನಾನು ತಿಳಿಸ್ಕೊಡ್ತೇನೆ. ಆ ಮಲೆ ಮಹದೇಶ್ವರರ ಅನುಗ್ರಹ, ವಾಸ್ತುಪುರುಷನ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.